ನಮಸ್ಕಾರಗಳಿರಿ. ಈ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಮೊನ್ನೆ ವಿಡಿಯೋದಲ್ಲಿ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನು ಕೊಟ್ಟಿದ್ದೆ. ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅನ್ಕೊಳ್ತೀನಿ. ಇವತ್ತು ಕೂಡ ಹಲವಾರು ಅಪ್ಡೇಟ್ ಗಳು ಬಂದಿದ್ದಾವೆ, ಅವುಗಳ ಬಗ್ಗೆ ತಿಳ್ಕೊಳ್ಳೋಣ. ಆಸ್ ಯೂಶುವಲ್ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಮೊದಲಿಗೆ ಇವತ್ತಿನ ನಮ್ಮ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನಿಫ್ಟಿಯಲ್ಲಿ ನೋಡಬಹುದು 0.21% ಅಥವಾ 50 ಪಾಯಿಂಟ್ಸ್ ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಓಪನಿಂಗ್ ಸ್ವಲ್ಪ ಡೌನ್ ಅಲ್ಲಿ ಆಯ್ತು, ನಂತರ ಪಾಸಿಟಿವ್ ಕೂಡ ಆಯ್ತು, ಬಟ್ ಸಸ್ಟೈನ್ ಆಗಲಿಲ್ಲ. ಅಲ್ಲಿಂದ ಡೌನ್ ಆಗಿ ಆಲ್ಮೋಸ್ಟ್ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಅಂತ ಒಳ್ಳೆ ಮೊಮೆಂಟಮ್ ಇವತ್ತೇನು ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗಲಿಲ್ಲ. ಜಸ್ಟ್ 50 ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ನೋಡ್ಲಿಕ್ಕೆ ಸಿಕ್ತು. ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ನೋಡಿದಾಗ ನೆಗೆಟಿವ್ ಅಲ್ಲಿ ಇತ್ತು. ಹಾಗಾಗಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅನ್ನುವಂತ ಕುತೂಹಲ ಇತ್ತು. ಯಾಕಂದ್ರೆ ಏಷ್ಯನ್ ಮಾರ್ಕೆಟ್ಸ್ ಪಾಸಿಟಿವ್ ಇತ್ತು, ಬಟ್ ಗಿಫ್ಟ್ ನಿಫ್ಟಿ ನೆಗೆಟಿವ್ ಇಂಡಿಕೇಶನ್ ಮಾಡ್ತಾ ಇತ್ತು. ಬಟ್ ಅಂತ ದೊಡ್ಡ ನೆಗೆಟಿವ್ ಪರ್ಫಾರ್ಮೆನ್ಸ್ ಏನಲ್ಲ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇವತ್ತಿಂದು. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿ 0.31% ಅಥವಾ 238 ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಎರಡು ಕಡೆ ಸ್ವಲ್ಪ ಮಟ್ಟಿಗೆ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾವೆ. ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಗಳ ಕಡೆ ಬಂದ್ರೆ ನಿಫ್ಟಿ ನೆಕ್ಸ್ಟ್ 15 ನಲ್ಲಿ ನೋಡಬಹುದು 0.44% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇವತ್ತು ಡೀಸೆಂಟ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು. ನಿಫ್ಟಿ 100 ಸ್ವಲ್ಪ ಡೌನ್ ಇದೆ 0.09%. ಹಾಗೆ ನಿಫ್ಟಿ 200 ಅಲ್ಲೂ ಕೂಡ 0.01% ಡೌನ್ ಫಾಲ್ ಇದೆ. ಆಲ್ಮೋಸ್ಟ್ ನಿನ್ನೆ ಕೂಡ ಇದೇ ರೀತಿ ಇತ್ತು, ಇವತ್ತು ಕೂಡ ಅಲ್ಲೇ ಇದೆ. ಅಂತ ಬಿಗ್ ಚೇಂಜಸ್ ಆಗೇ ಇಲ್ಲ. ಇನ್ನು ನಿಫ್ಟಿ 500 ಅಲ್ಲೂ ಕೂಡ 0.06% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅಂದ್ರೆ ನಿಫ್ಟಿ 50 ಇಂದ ನಿಫ್ಟಿ 500 ಕಂಪೇರ್ ಮಾಡಿದ್ರೆ ಸ್ಲೈಟ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಅಥವಾ ಫ್ಲಾಟ್ ಅನ್ನೋ ರೀತಿ ಪರ್ಫಾರ್ಮೆನ್ಸ್ ಇದೆ. ಬಟ್ ಇದರಲ್ಲಿ ನಿಫ್ಟಿ ನೆಕ್ಸ್ಟ್ 15 ನಲ್ಲಿ ರೀಸೆಂಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ 50 0.28% ಪಾಸಿಟಿವ್ ಅಲ್ಲಿ ಪರ್ಫಾರ್ಮ್ ಮಾಡಿದೆ. ಮಿಡ್ ಕ್ಯಾಪ್ 100 ಅಲ್ಲಿ 0.3% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಹಾಗೆ ಮಿಡ್ ಕ್ಯಾಪ್ 150 ನಲ್ಲಿ 0.37% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅಂದ್ರೆ ಇಲ್ಲೂ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ. 0.3% ವರೆಗೂ ಪಾಸಿಟಿವ್ ಅಲ್ಲಿ ಮಿಡ್ ಕ್ಯಾಪ್ ಪರ್ಫಾರ್ಮ್ ಮಾಡಿದೆ. ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ 50 ಅಲ್ಲಿ 0.5% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಸ್ಮಾಲ್ ಕ್ಯಾಪ್ 100 ಅಲ್ಲಿ 0.53% ಪಾಸಿಟಿವ್ ಇದೆ. ಹಾಗೆ ಸ್ಮಾಲ್ ಕ್ಯಾಪ್ 250 ನಲ್ಲಿ 0.43% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅಂದ್ರೆ ಇವತ್ತು ಕಂಪೇರ್ ಟು ಲಾರ್ಜ್ ಅಂಡ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ನೆನೆ ಮಿಡ್ ಕ್ಯಾಪ್ ಅಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಇತ್ತು. ಲಾರ್ಜ್ ಅಂಡ್ ಸ್ಮಾಲ್ ಕ್ಯಾಪ್ ಗೆ ಕಂಪೇರ್ ಮಾಡಿದ್ರೆ ಇವತ್ತು ಸ್ವಲ್ಪ ಚೇಂಜ್ ಆಗಿದೆ. ಸ್ಮಾಲ್ ಕ್ಯಾಪ್ ಅಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಇಲ್ಲಿ 0.34% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ನೆನೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಮೈಕ್ರೋ ಕ್ಯಾಪ್ ಅಲ್ಲಿ, ಇವತ್ತು ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅಂದ್ರೆ ಮೇ ಬಿ ಇವತ್ತಿನ ಪೋರ್ಟ್ಫೋಲಿಯೋಗಳ ಪರ್ಫಾರ್ಮೆನ್ಸ್ ನೋಡಿದ್ರೆ ಕೆಲವರದು ಪಾಸಿಟಿವ್, ಕೆಲವರದು ನೆಗೆಟಿವ್, ಈ ರೀತಿ ಪರ್ಫಾರ್ಮೆನ್ಸ್ ಇರಬಹುದು. ಅಂದ್ರೆ ಫ್ಲಾಟಿಸ್ಟ್ ಸ್ಲೈಟ್ಲಿ ನೆಗೆಟಿವ್ ಅಥವಾ ಸ್ಲೈಟ್ಲಿ ಪಾಸಿಟಿವ್ ಇರುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ಓವರ್ ಆಲ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಇನ್ ಕೇಸ್ ವೈಟೇಜ್ ಸ್ಮಾಲ್ ಕ್ಯಾಪ್ ಅಲ್ಲಿ ಜಾಸ್ತಿ ಇದ್ರೆ ಸ್ವಲ್ಪ ಜಾಸ್ತಿ ಪಾಸಿಟಿವ್ ಅಲ್ಲಿ ಪರ್ಫಾರ್ಮ್ ಮಾಡಿರಬಹುದು. ನನ್ನ ಪೋರ್ಟ್ಫೋಲಿಯೋ ಆಕ್ಚುಲಿ ಸ್ವಲ್ಪ ನೆಗೆಟಿವ್ ಅಲ್ಲಿ ಇದೆ. ಅಂದ್ರೆ 0.1% ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಎಸ್ಪೆಷಲಿ ಕೆಲವೊಂದು ಪರ್ಟಿಕ್ಯುಲರ್ ಸ್ಟಾಕ್ ಗಳು ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಲಿಲ್ಲ, ಮೊಮೆಂಟಮ್ ಕೊಡ್ತಾ ಇಲ್ಲ. ಅದು ಪೋರ್ಟ್ಫೋಲಿಯೋನ ಸ್ವಲ್ಪ ಕೆಳಗಡೆ ಎಳಿತಾ ಇದೆ ಅಂತಾನೆ ಹೇಳ್ಬೋದು. ಇನ್ನು ಸೆಕ್ಟೋರಲ್ ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿ ಆಟೋದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಇವತ್ತು 0.93% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನಿಫ್ಟಿ ಬ್ಯಾಂಕ್ 0.19% ನೆಗೆಟಿವ್ ಇದೆ. ಫೈನಾನ್ಷಿಯಲ್ ಸರ್ವಿಸಸ್ 0.16% ನೆಗೆಟಿವ್ ಅಲ್ಲಿ ಪರ್ಫಾರ್ಮ್ ಮಾಡಿದೆ. ಹಾಗೆ FMCG 0.31% ನೆಗೆಟಿವ್ ಇದೆ. IT ನಲ್ಲೂ ಕೂಡ 0.61% ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ. ಮೀಡಿಯಾ 0.04% ನೆಗೆಟಿವ್ ಇದೆ. ಮೆಟಲ್ ಅಲ್ಲಿ 0.63% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಹಾಗೆ ಫಾರ್ಮಾದಲ್ಲಿ 0.34% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. PSU ಬ್ಯಾಂಕ್ ಗಳಲ್ಲಿ 0.88% ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ. ನಿನ್ನೆ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು, ಇವತ್ತು ಒಂದಷ್ಟು ಪ್ರಾಫಿಟ್ ಬುಕಿಂಗ್ ಬಂದಿದೆ ಅಂತಾನೆ ಹೇಳ್ಬೋದು. ಅಲ್ಲಿ ಇನ್ನು ರಿಯಾಲ್ಟಿ 1.07% ಪಾಸಿಟಿವ್ ಅಲ್ಲಿ ಪರ್ಫಾರ್ಮ್ ಮಾಡಿದೆ. ಪ್ರೈವೇಟ್ ಬ್ಯಾಂಕ್ಸ್ 0.07% ಪಾಸಿಟಿವ್ ಇದೆ. ಅಂದ್ರೆ ಫ್ಲಾಟ್ ಇದೆ. ನಿನ್ನೆ ಸ್ವಲ್ಪ ಜಾಸ್ತಿನೇ ನೆಗೆಟಿವ್ ಇಂಪ್ಯಾಕ್ಟ್ ಆಗಿತ್ತು, ಇವತ್ತು ಸ್ಲೈಟ್ಲಿ ಪಾಸಿಟಿವ್ ಅಥವಾ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಹೆಲ್ತ್ ಕೇರ್ 0.35% ಪಾಸಿಟಿವ್ ಅಲ್ಲಿ ಪರ್ಫಾರ್ಮ್ ಮಾಡಿದೆ. ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಲ್ಲಿ 0.38% ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ. ಹಾಗೆ ಆಯಿಲ್ ಅಂಡ್ ಗ್ಯಾಸ್ ಅಲ್ಲಿ 0.5% ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಕೆಮಿಕಲ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. 1.5% ವರೆಗೂ ಪಾಸಿಟಿವ್ ಅಲ್ಲಿ ಪರ್ಫಾರ್ಮ್ ಮಾಡಿದೆ ಕೆಮಿಕಲ್ ಇಂಡಸ್ಟ್ರಿ ಇವತ್ತು. ಸೊ ಓವರ್ ಆಲ್ ಸೆಕ್ಟೋರಲ್ ಇಂಡೈಸಸ್ ಗಳನ್ನ ನೋಡಿದ್ರೆ ಮಿಕ್ಸ್ಡ್ ಇದೆ. ಇವತ್ತು ಕೂಡ ಕೆಲವು ಪಾಸಿಟಿವ್, ಕೆಲವು ನೆಗೆಟಿವ್ ಈ ರೀತಿ. ಒಳ್ಳೆ ಪರ್ಫಾರ್ಮೆನ್ಸ್ ಅಂದ್ರೆ ಅದು ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಸಿಕ್ತು. ಹಾಗೆ ರಿಯಾಲ್ಟಿನಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಅಂಡ್ ಆಟೋ ಕೂಡ ಒಳ್ಳೆ ಕಾಂಟ್ರಿಬ್ಯೂಷನ್ ಮಾಡಿದೆ ಇವತ್ತು. ಏನು ಸ್ವಲ್ಪ ಜಾಸ್ತಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಅಂದ್ರೆ ಅದು PSU ಬ್ಯಾಂಕ್ ಗಳು ಅಂತ ಹೇಳ್ಬೋದು. ನಿಯರ್ಲಿ 1% ನೆಗೆಟಿವ್ ಅಲ್ಲಿ ಪರ್ಫಾರ್ಮ್ ಮಾಡಿದೆ. ಇನ್ನೇನು ಅಂತ ದೊಡ್ಡ ನೆಗೆಟಿವ್ ಪರ್ಫಾರ್ಮೆನ್ಸ್ ಅಲ್ಲೂ ನೋಡ್ಲಿಕ್ಕೆ ಸಿಗ್ಲಿಲ್ಲ. IT ಸೆಕ್ಟರ್ ಮೋರ್ ದನ್ 0.5% ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಇವತ್ತು ಸೆಕ್ಟೋರಲ್ ವೈಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಗ್ಲೋಬಲ್ ಮಾರ್ಕೆಟ್ ಗಳ ಪರಿಸ್ಥಿತಿ ಯಾವ ರೀತಿ ಇದೆ ಇವತ್ತು ಅಂತ ನೋಡಿದ್ರೆ ಯುರೋಪಿಯನ್ ಮಾರ್ಕೆಟ್ ಗಳು ನೋಡಬಹುದು ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಏನು ಎಲ್ಲೂ ಅಂತ ದೊಡ್ಡ ರ್ಯಾಲಿ ಇಲ್ಲ, ಅಪ್ ಟು 0.5% ವರೆಗೂ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತೇವೆ. ಬಟ್ ಕಂಪೇರ್ ಟು ಇಂಡಿಯನ್ ಮಾರ್ಕೆಟ್ ಇದರಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು.
ಇನ್ನು ಏಷ್ಯನ್ ಮಾರ್ಕೆಟ್ ಕಡೆ ಬಂದ್ರೆ ಇದರಲ್ಲಿ ಏಷ್ಯನ್ ಮಾರ್ಕೆಟ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದಾವೆ ನೋಡಬಹುದು. ನಿಕೈ 3% ಅಪ್ ಆಗಿದೆ, ಶಾಂಘೈ 1.7, SZSE ನಿಯರ್ಲಿ 5%, ಚೀನಾ A50 2.41, DJ ಶಾಂಘೈ 2.74, ಕೋಸ್ಪಿ 3.5%, IDX 1.35 ಈ ರೀತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಬಟ್ ಇಂಡಿಯನ್ ಮಾರ್ಕೆಟ್ ಸ್ವಲ್ಪ ಹಿಂದೆ ಉಳಿದಿದೆ ಅಂತ ಹೇಳ್ಬೋದು ಅದರ್ ಮಾರ್ಕೆಟ್ಗೆ ಕಂಪೇರ್ ಮಾಡಿದ್ರೆ. ಇನ್ನು ಮಿಡ್ಲ್ ಈಸ್ಟ್ ಇಂದ ಕೆಲವೊಂದು ಸುದ್ದಿಗಳು ಬರ್ತಾನೆ ಇದಾವೆ, ಸುದ್ದಿಗಳಿಗೆ ಏನು ಕೊರತೆ ಇಲ್ಲ ಅಂತಾನೆ ಹೇಳ್ಬೋದು. ಜೊತೆಗೆ ನೋಡಬಹುದು, ಇರಾನ್ ಲಾಂಚಸ್ ಕ್ರೂಸ್ ಮಿಸೈಲ್ಸ್ ಅಟ್ ಅಮೆಜಾನ್ ಫೆಸಿಲಿಟಿ ಇನ್ ಬಹರೈನ್, ಡೆಸ್ಟ್ರಾಯ್ಸ್ ಡೇಟಾ ಇನ್ಫ್ರಾಸ್ಟ್ರಕ್ಚರ್. ಅಮೆಜಾನ್ ಡೇಟಾ ಸೆಂಟರ್ ಏನಿತ್ತು ಬಹರೈನ್ ಅಲ್ಲಿ ಅದರ ಮೇಲೆ ಅಟ್ಯಾಕ್ ಅನ್ನ ಮಾಡಿದೆ ಇರಾನ್. ಈ ಸುದ್ದಿಗಳು ಬರ್ತಾ ಇದ್ದಾವೆ. ಆಲ್ಮೋಸ್ಟ್ ಮೊನ್ನೆಯಿಂದ ಕೂಡ ಈಗಾಗಲೇ ಸಿವಿಲ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ದಾಳಿಗಳಾಗ್ತಿರೋ ಬಗ್ಗೆ ಸುದ್ದಿಗಳು ಬರ್ತಾ ಇದ್ವು. ಮತ್ತೊಂದು ಸುದ್ದಿ ಅದಕ್ಕೆ ಸೇರ್ಕೊಂಡಿದೆ ಅಂತಾನೆ ಹೇಳ್ಬಹುದು. ಇನ್ನು ಕ್ರೂಡ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು. ಮಾರ್ನಿಂಗ್ ವಿಡಿಯೋದಲ್ಲಿ ನೋಡಿದಾಗ ಸ್ವಲ್ಪ ನೆಗೆಟಿವ್ ಇತ್ತು, ಈಗ ಮೋರ್ ದನ್ 1% ಪಾಸಿಟಿವ್ ಅಲ್ಲಿ ಪರ್ಫಾರ್ಮ್ ಮಾಡ್ತಾ ಇದೆ. ಕ್ರೂಡ್ ಕೂಡ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಆಗಿದೆ ಇವತ್ತು, ಎಸ್ಪೆಷಲಿ ಈ ಸುದ್ದಿಗಳು ಬಂದ ನಂತರ. ಇನ್ನು ಮುಂದುವರಿಯ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ, ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕು ಅಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಡಿಸ್ಕ್ರಿಪ್ಷನ್ ಇರುವಂತಹ ಲಿಂಕ್ ಅನ್ನು ಬಳಸಿಕೊಂಡು ಅಕೌಂಟ್ ಓಪನ್ ಮಾಡಿಕೊಂಡು ಸಂಪರ್ಕ ಮಾಡಬಹುದು. ಇನ್ನು ಇವತ್ತು SBI ಫಂಡ್ಸ್ ಮ್ಯಾನೇಜ್ಮೆಂಟ್ ಲಿಸ್ಟಿಂಗ್ ಇತ್ತು ನೋಡಬಹುದು. 7% ಪ್ರೀಮಿಯಂ ಗೆ ಲಿಸ್ಟ್ ಆಗಿದೆ SBI ಫಂಡ್ಸ್. ಇವತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ನೋಡಿದಾಗ ಅರೌಂಡ್ 15-16% ಪ್ರೀಮಿಯಂ ಇತ್ತು, ಬಟ್ ಪ್ರೀಮಿಯಂ ಗೆ ತಕ್ಕಂತೆ ಏನು ಲಿಸ್ಟ್ ಆಗಲಿಲ್ಲ. ಬಟ್ ಡೀಸೆಂಟ್ ಲಿಸ್ಟಿಂಗ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. 7% ಪ್ರೀಮಿಯಂ ಗೆ SBI ಫಂಡ್ಸ್ ಮ್ಯಾನೇಜ್ಮೆಂಟ್ ಇವತ್ತು ಲಿಸ್ಟ್ ಆಗಿದೆ. ಇನ್ನು ಆಲ್ಪೈನ್ ಟೆಕ್ಸ್ಪರ್ಟ್ ಕೂಡ ಲಿಸ್ಟಿಂಗ್ ಇತ್ತು ಇವತ್ತು ನೋಡಬಹುದು. ಲಿಸ್ಟಿಂಗ್ ಫ್ಲಾಟ್ ಆಯ್ತು, ಅನಂತರ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. 5% ಲೋಯರ್ ಸರ್ಕ್ಯೂಟ್ ಅಲ್ಲಿ ಪರ್ಫಾರ್ಮೆನ್ಸ್ ಇದೆ, ಅಂದ್ರೆ ಡಿಸಪಾಯಿಂಟ್ಮೆಂಟ್ ಮಾಡಿದೆ ಅಂತಾನೆ ಹೇಳ್ಬೋದು ಇನ್ವೆಸ್ಟರ್ಸ್ ಗೆ ಆಲ್ಪೈನ್ ಟೆಕ್ಸ್ಪರ್ಟ್ ಮೊದಲನೇ ದಿನನೇ. ಇನ್ನು ಮಿಸಸ್ ಬೆಕ್ಟರ್ಸ್ ಫುಡ್ ಸ್ಟಾಕ್ ಫೋಕಸ್ ಅಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅದಕ್ಕೆ ಪ್ರಮುಖ ಕಾರಣ ಅಥವಾ ಅದಕ್ಕೆ ಸಪೋರ್ಟ್ ಮಾಡ್ತಿರುವಂತಹ ಸುದ್ದಿ ಅಂತಂದ್ರೆ ನೋಡಬಹುದು, ಸುನಿಲ್ ಸಿಂಘಾನಿಯಾಸ್ ಅಬಕಸ್ ಅಕ್ವೈರ್ಸ್ 1% ಸ್ಟೇಕ್. ಮಿಸಸ್ ಬೆಕ್ಟರ್ಸ್ ಅಲ್ಲಿ 1% ಸ್ಟೇಕ್ ಅನ್ನು ಅಬಕಸ್ ತಗೊಂಡಿರೋ ಬಗ್ಗೆ ಸುದ್ದಿಗಳು ಬಂದಿದೆ. ಅಬಕಸ್ ಇನ್ವೆಸ್ಟ್ಮೆಂಟ್ ಮ್ಯಾನೇಜರ್ಸ್ ಈ ಸುದ್ದಿ ಒಂದಷ್ಟು ಇಂಪ್ಯಾಕ್ಟ್ ಮಾಡಿದೆ ಮಾರ್ಕೆಟ್ ಅಲ್ಲಿ ಅಂತಾನೆ ಹೇಳ್ಬೋದು. ನಂತರ ಪೇಟಿಎಂ ಕೂಡ ಫೋಕಸ್ ಅಲ್ಲಿತ್ತು, ಕಾರಣ ಏನೇ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು. ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ರಿಸಲ್ಟ್ ಅನ್ನ. ರಿಸಲ್ಟ್ ಗೆ ಒಳ್ಳೆ ರಿಯಾಕ್ಷನ್ ಇದೆ, ಬಟ್ ಮಾರ್ನಿಂಗ್ ಒಳ್ಳೆ ರಿಯಾಕ್ಷನ್ ಬಂತು, ಬಟ್ ಆನಂತರ ಒಂದಷ್ಟು ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಜೊತೆಗೆ ಕಂಪನಿ ಬೋನಸ್ ಬಗ್ಗೆ ಡಿಸಿಷನ್ ತಗೊಳ್ಳಕ್ಕೆ ಹೊರಟಿತ್ತು, ಆ ಬಗ್ಗೆ ಕೂಡ ಅಪ್ಡೇಟ್ ಅನ್ನ ಕೊಟ್ಟಿತ್ತು. ಬಟ್ ಕಂಪನಿ ಬೋನಸ್ ಅನ್ನ ಕೊಟ್ಟಿಲ್ಲ. ಇದಕ್ಕೆ ಮ್ಯಾನೇಜ್ಮೆಂಟ್ ಏನ್ ಹೇಳಿದೆ ಅಂತ ನೋಡಬಹುದು. ಪೇಟಿಎಂ ಹ್ಯಾಸ್ ಡಿಸೈಡೆಡ್ ನಾಟ್ ಟು ಮೂವ್ ಅಹೆಡ್ ವಿತ್ ಇಟ್ಸ್ ಪ್ರಪೋಸ್ಡ್ ಮೈಡನ್ ಬೋನಸ್ ಶೇರ್ ಇಶ್ಯೂ ಫಾರ್ ನೌ, ಚೂಸಿಂಗ್ ಇನ್ಸ್ಟೆಡ್ ಟು ಪ್ರಯಾರಿಟೈಸ್ ಬಿಸಿನೆಸ್ ಎಕ್ಸ್ಪಾನ್ಷನ್ ಅಂಡ್ ಪ್ರಾಫಿಟಬಿಲಿಟಿ ಟು ಎನ್ಹಾನ್ಸ್ ಲಾಂಗ್ ಟರ್ಮ್ ಶೇರ್ ಹೋಲ್ಡರ್ ವ್ಯಾಲ್ಯೂ. ಅಂದ್ರೆ ಬೋನಸ್ ಕೊಡೋದಕ್ಕಿಂತ ಬಿಸಿನೆಸ್ ಎಕ್ಸ್ಪಾನ್ಷನ್ ಕಡೆ ಹಾಗೂ ಕಂಪನಿಯ ಪ್ರಾಫಿಟಬಿಲಿಟಿ ಕಡೆ ಗಮನ ಕೊಡುವಂತ ನಿರ್ಧಾರವನ್ನು ಮಾಡಿದೆ. ಹಾಗಾಗಿ ಬೋನಸ್ ಅನ್ನು ಅನೌನ್ಸ್ ಮಾಡಿಲ್ಲ ಅಂತ ಅಪ್ಡೇಟ್ ಅನ್ನ ಪೇಟಿಎಂ ಮ್ಯಾನೇಜ್ಮೆಂಟ್ ಕೊಟ್ಟಿದೆ. ಬಟ್ ಇಲ್ಲಿ ವಿಷಯ ಏನಂತಂದ್ರೆ, ಈ ಪ್ಲಾನ್ ಮುಂಚೆ ಇರ್ಲಿಲ್ವಾ? ಬೋನಸ್ ಬಗ್ಗೆ ಡಿಸಿಷನ್ ತಗೊಳ್ತೀವಿ ಅಂತ ಯಾಕೆ ಅಪ್ಡೇಟ್ ಕೊಡಬೇಕಿತ್ತು? ಕೊಡೋ ಅವಶ್ಯಕತೆನೇ ಇರ್ಲಿಲ್ಲ ಆಕ್ಚುಲಿ. ಬಟ್ ಮೇ ಬಿ ಕೆಲವು ಬೋರ್ಡ್ ಮೆಂಬರ್ಸ್ ಗೆ ಕೊಡೋಣ ಅಂತ ಇತ್ತೇನೋ. ಬೋರ್ಡ್ ಮೀಟಿಂಗ್ ಅಲ್ಲಿ ಡಿಸ್ಕಷನ್ ಮಾಡಿದ್ಮೇಲೆ ಮೇ ಬಿ ಇನ್ನೊಂದಷ್ಟು ಜನ ಬೇರೆ ಇನ್ಪುಟ್ಸ್ ಅನ್ನ ಕೊಟ್ಟಿರ್ಬೋದು. ಮೇ ಬಿ ಆ ಕಾರಣಕ್ಕೂ ಕೂಡ ಕಂಪನಿ ಬೋನಸ್ ಅನ್ನ ಕೊಡದೇ ಇರಬಹುದು. ಒಟ್ಟಿನಲ್ಲಿ ಗ್ರೋತ್ ಕಡೆ ಕಾನ್ಸಂಟ್ರೇಟ್ ಮಾಡಕ್ಕೆ ನಾವು ಹೊರಟಿದೀವಿ ಅನ್ನುವಂತ ಅಪ್ಡೇಟ್ ಅನ್ನ ಕೊಟ್ಟಿದೆ ಪೇಟಿಎಂ. ಇನ್ನು ಬ್ರಿಗೇಡ್ ಎಂಟರ್ಪ್ರೈಸಸ್ ಫೋಕಸ್ ಅಲ್ಲಿತ್ತು ಇವತ್ತು, ಕಾರಣ ಕಂಪನಿ ಮೈಸೂರು ರೆಸಿಡೆನ್ಷಿಯಲ್ ಪ್ರಾಜೆಕ್ಟ್ ಲಾಂಚ್ ಮಾಡಿದೆ. ಸುಮಾರು 300 ಕೋಟಿ ರೆವೆನ್ಯೂ ಪೊಟೆನ್ಶಿಯಲ್ ಇರುವಂತಹ ಪ್ರಾಜೆಕ್ಟ್ ಅಂತ ಹೇಳಲಾಗ್ತಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಸ್ಟಾಕ್ ಅಲ್ಲೂ ಕೂಡ ಡೀಸೆಂಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಇನ್ನು HDFC ಬ್ಯಾಂಕ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಮುಂದುವರೆದಿದೆ. ಇವತ್ತು ಕೂಡ ಮೋರ್ ದನ್ 2% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ರಿಸಲ್ಟ್ ನಂತರ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ ನಿನ್ನೆ ಕೂಡ ಇವತ್ತು ಕೂಡ. ಇನ್ನು ಅಕ್ಮೆ ಸೋಲಾರ್ ಇವತ್ತು ಒಂದು ಅಪ್ಡೇಟ್ ಅನ್ನ ಕೊಡ್ತು. ಕಂಪನಿ ಪವರ್ ಪರ್ಚೇಸ್ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿರೋ ಬಗ್ಗೆ ನೋಡಬಹುದು. SCCI ಜೊತೆ ಪವರ್ ಪರ್ಚೇಸ್ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿದೆ. ಡೊಮೆಸ್ಟಿಕ್ ಅಗ್ರಿಮೆಂಟ್ 25 ವರ್ಷಗಳ ಅಗ್ರಿಮೆಂಟ್ ಇದು. ಸೊ ಈ ಒಂದು ಸುದ್ದಿ ಕಾರಣಕ್ಕೆ ಅಕ್ಮೆ ಸೋಲಾರ್ ಹೋಲ್ಡಿಂಗ್ಸ್ ಫೋಕಸ್ ಅಲ್ಲಿತ್ತು. ನಂತರ ಡೆಂಟಾ ವಾಟರ್ ಕೂಡ ಫೋಕಸ್ ಅಲ್ಲಿತ್ತು, ಕಾರಣ ಕಂಪನಿ ಒಂದು ಆರ್ಡರ್ ನ ಪಡ್ಕೊಂಡಿರೋ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದೆ. ನೋಡಬಹುದು 20,88,00,000 ಆರ್ಡರ್ ನ ಕಂಪನಿ ಪಡ್ಕೊಂಡಿದೆ ಡೆಂಟಾ ವಾಟರ್. ಇದು ಕೂಡ ವಾಟರ್ ಟ್ರೀಟ್ಮೆಂಟ್, ವಾಟರ್ ರಿಸೈಕ್ಲಿಂಗ್ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತದ್ದು. ಏನು ಸಿಯರಾಮ್ ರಿಸೈಕ್ಲಿಂಗ್ ಇಂಡಸ್ಟ್ರೀಸ್ ಈ ಕಂಪನಿ ಕೂಡ ಒಂದು ಆರ್ಡರ್ ಅಪ್ಡೇಟ್ ಅನ್ನು ಕೊಟ್ಟಿದೆ. ನೋಡಬಹುದು 2,34,00,000 ಆರ್ಡರ್ ಅನ್ನ ಕಂಪನಿ ಪಡ್ಕೊಂಡಿರೋ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದ್ದು, ಈ ಕಾರಣಕ್ಕೆ ಫೋಕಸ್ ಅಲ್ಲಿತ್ತು. ನಂತರ ಝೆನ್ ಟೆಕ್ನಾಲಜೀಸ್ ಕೂಡ ಇವತ್ತು ಆರ್ಡರ್ ಅನ್ನ ಪಡ್ಕೊಂಡಿದೆ. ನೋಡಬಹುದು ಅದರಲ್ಲೂ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಇಂದ, ಗವರ್ನಮೆಂಟ್ ಆಫ್ ಇಂಡಿಯಾ ಇಂದ ಪಡ್ಕೊಂಡಿರುವಂತಹ ಆರ್ಡರ್ 177.5 ಕೋಟಿ ಆರ್ಡರ್. ಈ ಆರ್ಡರ್ ಕಾರಣಕ್ಕೆ ಝೆನ್ ಟೆಕ್ನಾಲಜೀಸ್ ಕೂಡ ಇವತ್ತು ಫೋಕಸ್ ಅಲ್ಲಿತ್ತು. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ, ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.